ತಡರಾತ್ರಿ ಸುರಿದ ಆಲಿಕಲ್ಲು ಮಳೆಗೆ ನೆಲ ಕಚ್ಚಿದ ಭತ್ತದ ಬೆಳೆ. ಶಹಾಪುರದ ಮಂಡಕಳ್ಳಿ ಅನ್ನದಾತರ ಸಮಸ್ಯೆ ಆಲಿಸಿದ ಜನಪ್ರತಿನಿಧಿಗಳು. ನೆಲಕಚ್ಚಿದ ಭತ್ತದ ಬೆಳೆ ಹಾಳಾಗಿರೋ ಭತ್ತದ ಬೆಳೆಯನ್ನ ಕೈಯಲ್ಲಿ ಹಿಡಿದು ನೋಡ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಅನ್ನದಾತರ ಸಮಸ್ಯೆ ಆಲಿಸಿದ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡ ಆಮೀನ್ ರೆಡ್ಡಿ ಯಾಳಗಿ ಸಾಥ್ ನೀಡಿರೋದು ಇದೆಲ್ಲವೂ ಕಂಡು ಬಂದಿದ್ದು ಶಹಾಪುರದ ಮಂಡಕಳ್ಳಿಯ ಹೆದ್ದಾರಿಗೆ ಹೊಂದಿಕೊಂಡ ಅನ್ನದಾತರ ಜಮೀನುಗಳಲ್ಲಿ. ಆಲಿಕಳ್ಳಿ ಮಳೆ ಬಿದ್ದು ಭತ್ತ ಗದ್ದೆಗಳಲ್ಲಿ ಒಂದು ಕಾಳು ಇಲ್ಲದೆ ನೆಲಕ್ಕೆ ಉರುಳಿದೆ. ಸರ್ಕಾರ ಇದರ ಬಗ್ಗೆ ಪರಿಹಾರ ಕೊಡಬೇಕು. ಈಗಲೂ ಕೂಡ ಯಾರೂ ಮಾತಾಡಿಲ್ಲ. ಜಿಲ್ಲಾ ಸಚಿವರು ಏನು ಮಾಡ್ತಿದ್ದಾರೆ? ಬಂದು ನೋಡಿ ಹೋಗಿದ್ದಾರೆ. ಅವರಿಗೆ ಪರಿಹಾರ ಏನು ಅಂತ ಘೋಷಣೆ ಮಾಡಬೇಕಾಗಿತ್ತಲ್ವಾ? ನೋಡಿ ಹೋದ್ರೆ ಆಗಲ್ಲ. ಈಗ ನಾನು ಬಂದು ನೋಡಿ ಹೋದ್ರೆ ಓಕೆ, ಯಾಕೆಂದ್ರೆ ನನ್ನ ಕೈಲಿ ಕೊಡೋದಿಲ್ಲ, ಆಗ್ರಹ ಮಾಡ್ಬೇಕಷ್ಟೇ ನಾನು. ಆದರೆ ಸಚಿವರು ಬಂದ ಮೇಲೆ ಆಗ್ರಹ ಮಾಡಂಗಿಲ್ಲ, ಕೊಡಲೇಬೇಕು. ವ್ಯತ್ಯಾಸ ಇದೇ ಇರತಕ್ಕಂಥದ್ದು. ಆ ಕಾರಣದಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತಕ್ಷಣ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಪರಿಗಣಿಸಿ ನೀವು ಮಿನಿಮಮ್ 30,000 to 35,000 ರೂಪಾಯಿ ಒಂದು ಎಕರೆಗೆ ಘೋಷಣೆ ಮಾಡಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಆಗ್ರಹ ಮಾಡ್ತೇನೆ. ಈ ಬಾರಿ ಮೊದಲೇ ಸುರಪುರ ಶಹಾಪುರ ಭಾಗದ ರೈತರು ನಾರಾಯಣಪುರ ಎಡದಂಡೆ ಕಾಲುವೆ ನೀರಿಲ್ಲದೆ ಸಾಕಷ್ಟು ತೊಂದರೆ ಅನುಭವಿಸಿದ್ರು. ತಡವಾಗಿ ನೀರು ಬಿಟ್ಟಿದ್ರು, ಉಳಿದ ಅಲ್ಪ ಸ್ವಲ್ಪವೇ ಬೆಳೆ ಕೈ ಹಿಡಿಯುತ್ತೆ ಅಂದ್ಕೊಂಡಿದ್ರು. ಆದ್ರೆ ತಡರಾತ್ರಿ ಸುರಿದ ಆಲಿಕಲ್ಲು ಮಳೆಗೆ ಭತ್ತದ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ನೆಲ ಕಚ್ಚಿದೆ. ಹೀಗಾದ್ರೆ ಹೇಗೆ ಅಂತ ಮಂಡಕಳ್ಳಿ ಅನ್ನದಾತರು ಆತಂಕ ಪಡುತ್ತಲೇ ಇದ್ರು. ಏನಪ್ಪಾ ಅಂದ್ರೆ ಇಲ್ಲಿ ದಿಢೀರ್ನೆ ಒಂದು ಆಣೆಕಲ್ಲು ಮಳೆಯಿಂದ ರೈತ ಕಂಗಾಲಾಗಿದ್ದಾನೆ. ಈ ಭಾಗದ ರೈತರು 400 to 500 ಎಕರೆ ಹಾಳಾಗಿದೆ. ಎಲ್ಲ ಅಧಿಕಾರಿಗಳು ಬಂದು ಹೋಗಿದ್ದಾರೆ, ಮಾನ್ಯ ಸಚಿವರು ಬಂದು ಹೋಗಿದ್ದಾರೆ, ವಿರೋಧ ಪಕ್ಷ ನಾಯಕರಾದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಕೂಡ ಬಂದು ಹೋಗಿದ್ದಾರೆ. ಎಲ್ಲರಿಗೂ ಒಂದು ಮನವಿ ಮಾಡೋದು ಇಷ್ಟೇ, 25,000 to 30,000 ರೂಪಾಯಿ ಪ್ರತಿ ಎಕರೆಗೆ ಒಂದು ಅನುದಾನ ಕೊಟ್ಟರೆ ಈ ರೈತ ಬದುಕ್ತಾನೆ. ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಭೂಮಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೈ ಬಿಟ್ಬಿಡ್ತಾನೆ. ದಯವಿಟ್ಟು 25,000 to 30,000 ರೂಪಾಯಿ ನಾವು ಪರಿಹಾರ ಕೊಟ್ಟರೆ ಬದುಕ್ತೀವಿ, ಇಲ್ಲ ಅಂದರೆ ಒಂದು ವಿಷ ಸೇವಿಸುವಂಥ ಕೆಲಸ ಇವತ್ತಿನಲ್ಲೇ ನಡೆಸಬೇಕಾಗುತ್ತದೆ ಅಂತೇಳಿ ಈ ಮಾಧ್ಯಮ ಮಿತ್ರರು. ಇದು ಒಂದು ನೀರು ಬಿಡ್ಬೇಕಾದ್ರೆ ಭಾಳ ಲೇಟ್ ಆಗಿಬಿಟ್ರೆ, ಆ ಲೇಟ್ ಆಗಿ ಬಿಟ್ಟೋದ್ರಿಂದ ಇವತ್ತು ಆಣೆಕಲ್ಲು ಮಳೆಯಿಂದ ಮಳೆಗೆ ಸಿಕ್ಕಾಕೊಂಡಿವಿ ರೈತರು. ಅಧಿಕಾರಿಗಳು ಒಂದು ಮನೆ ಮಾಡ್ತೀನಿ, 25,000 to 30,000 ರೂಪಾಯಿ ಕೊಡಲೇಬೇಕು. ಇಲ್ಲವಾದರೆ ಪ್ರತಿ ಎಕರೆಗೆ 13,000 ಕೊಡ್ತೀನಿ, ಇಲ್ಲ 13,500 ರೂಪಾಯಿ ಪ್ರತಿ ಹೆಕ್ಟ್ರಿಗೆ ಅಂತಂದ್ರೆ ಯಾವುದಕ್ಕೂ ಒಂದು ಗಾಡಿಗೆ ಡೀಸೆಲ್ ಹಾಕ್ಲಕ್ಕೆ ಕೂಡ 4 ಎಕರೆ ಆಯ್ತೀವಿ ನಾವು. ಹೋಳಿ ಪೀಕಲ್ಲ ಸಂಪೂರ್ಣವಾಗಿ ಇವತ್ತು ನೆಲಕ್ಕೆ ಬಿದ್ದು ಹೋಳಿ ಸಂಪೂರ್ಣವಾಗಿ ಇವತ್ತು ಹಾಳಾಗಿದೆ. ಈ ಒಂದು ಮಾರ್ಗವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಅಣ್ಣವರು ಇವತ್ತು ಜನಾಕ್ರೋಶ ಯಾತ್ರೆಗೆ ಹೊರಟಿದ್ರು. ಅದನ್ನು ಸಹಿತ ಇವತ್ತು ರಸ್ತೆಯಲ್ಲಿ ಅವ್ರನ್ನ ಈ ಒಂದು ಗ್ರಾಮದ ಹೊಲಗಳಲ್ಲಿ ಆದಂಥ ಹಾನಿಯನ್ನು ವೀಕ್ಷಣೆ ಮಾಡಿ ಮತ್ತು ಸರ್ಕಾರಕ್ಕೆ ಆಗ್ರಹ ಮಾಡಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಏನು ಇವತ್ತು ಅನ್ಯಾಯ ಕೊಡುವಂಥ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕನ್ನೋಂಥ ಒಂದು ಮನವಿಯನ್ನು ಅವರಿಗೆ ಮಾಡಿ ಅವರು ಸಹಿತ ಆಗ್ರಹವನ್ನು ಪಡಿಸಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಹೋಗ್ಯಾರ ಹೊರತಾಗಿ ಯಾವುದೇ ರೀತಿಯ ಪರಿಹಾರದ ಬಗ್ಗೆ ಇವತ್ತಿಗೆ ಮಾತಾಡಿಲ್ಲ. ಅದಕ್ಕೆ ಇವತ್ತು ನಾವು ತಮ್ಮ ಮೂಲಕ ಇವತ್ತು ಆಗ್ರಹ ಪಡಿಸ್ತೀವಿ. ಈ ಕೂಡಲೇ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಸ್ತುವಾರಿ ಸಚಿವರು ನಮಗೆ ಒತ್ತಡ ಹಾಕಿ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಸಹಿತ ಆಗ್ರಹ ಪಡಿಸ್ತೀನಿ. ಇದೇ ಮಾರ್ಗದಲ್ಲಿ ಹೋಗ್ತಿದ್ದ ಬಿಜೆಪಿ ಜನಯಾತ್ರೆಯ ವೇಳೆ ಬಿಜೆಪಿ ನಾಯಕರು ಅನ್ನದಾತರ ಸಮಸ್ಯೆ ಆಲಿಸಿದ್ರು, ಸರ್ಕಾರದ ಗಮನಕ್ಕೆ ತರೋದಾಗಿ ಹೇಳಿದ್ರು.
ಇವೆಲ್ಲ ಒಂಥರ ಆಕ್ಸಿಡೆಂಟಲ್ ವಿಚಾರಗಳು. ಈಗ ಅವ್ರಿಗೆ 50, 60, 70 ಸಾವಿರ ಖರ್ಚು ಆಗಿರ್ಬೋದು. 100ಕ್ಕೆ 100ರಷ್ಟು ಸರ್ಕಾರ ಕೊಡೋದಿಲ್ಲ. ಅದನ್ನೇ ಗಮನಿಸಿ ರೈತರು ಕೇಳ್ತಾ ಇರೋದು ಕೂಡ 35-40 ಸಾವಿರ ಕೊಡಿ ಅಂತಲೇ. ಅವರು ಏನು ಕಾಸ್ಟ್ಲಿ ಆಗ್ತಾ ಇಲ್ಲ. ಆದ್ರೆ ಅಷ್ಟೇ ಪರಿಹಾರ ಕೊಡಕ್ಕೆ ಘೋಷಣೆ ಮಾಡ್ಲಿಕ್ಕೆ ನಿಮ್ಗೆ ಏನು ಕಷ್ಟ ಆಗಿದೆ. ಆದ್ರಿಂದ ತಕ್ಷಣಕ್ಕೆ ಇದನ್ನು ಮಾಡಬೇಕು. ನಾನೀಗ ಇದರಲ್ಲಿ ಗದ್ದೆಗಳಲ್ಲಿ ಒಳಗಡೆ ಇಳಿದು ನೋಡಿದ್ದೇನೆ, ಎಲ್ಲ ಕಾಳು ನೆಲದಲ್ಲಿದೆ. ಈ ಅನ್ಯಾಯವನ್ನ ಸರ್ಕಾರ ಸರಿಪಡಿಸಿಕೊಡ್ಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. 500ಕ್ಕೂ ಹೆಚ್ಚು ಜಮೀನುಗಳು ಭತ್ತ ಲಾಸ್ ಆಗಿದ್ದಾವೆ. 1 ಎಕರೆಗೆ 25,000ರಿಂದ 30,000ವರೆಗೆ ಪರಿಹಾರ ಕೊಡಬೇಕೆಂದು ರೈತರು ಬೇಡಿಕೆ ಇಟ್ಟಿದ್ದಾರೆ. ನಮಗೆ 30,000 ಪರಿಹಾರ ಕೊಟ್ಟಿಲ್ಲ ಅಂದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಂತ ರೈತರು ಅಳಲು ತೋಡ್ಕೊಂಡ್ರು. ದೊಡ್ಡ ಆಣೆಕಲ್ಲಿ ಮಳೆ ಆಗ್ಯದ. ಈ ಮಳೆ ಅಂದ್ರೆ ನಮ್ಮ ಸುಮಾರು 25-30 ವರ್ಷದಿಂದ ನಾವು ನೋಡಿರಲ್ಲ ಅಂಥ ಮಳೆ ಇದು. ಅಂಥ ಆಣೆಕಲ್ಲು ಬಿದ್ದು ಸತ್ಯನಾಶ ಹಾಕಿ ಹೋಗಿವಿ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದೇನಂದ್ರೆ, ನಾವು 1 ಎಕರೆಗೆ 50,000ರಿಂದ 60,000 ರೂಪಾಯಿ ಖರ್ಚು ಮಾಡಿ ಬೇಡ, ಅಷ್ಟು ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಎಲ್ಲ ಉದ್ರ ಬ್ಯಾಗ ಕೊಟ್ಟು ಸತ್ಯನಾಶ ಮಾಡಿ ಇವತ್ತಿನ ನಮಗೆ ಎಕರೆಗೆ 30,000 ರೂಪಾಯಿ ಆದ್ರೂ ಕೊಟ್ಟು ನಮ್ಮ ರೈತ ಜೀವನ ಉಳಿಸ್ರಿ. ರೈತ ಜೀವ ಉಳಿಲಿಲ್ಲ ಅಂದ್ರೆ ಮುಂದೆ ನಿಮ್ಗೆ ತಿನ್ಲಾಕ ಏನು ಸಿಗಲ್ಲ. ನಾವು ತಿನ್ನೋಟ್ಟು ನಾವು ಮಾಡ್ಕೊಂತೀವಿ, ಏನಾರ ಮಾಡಿ ನೀವೇನು ತಿಂತೀರಿ ಅಂತ ಕೇಳ್ತೀವಿ. ನಾವು ಇವತ್ತು ಆಗ್ರಹ ಮಾಡ್ತೈತಿ ಸರ್ಕಾರಕ್ಕೆ, ನಮಗೆ ಎಕರೆಗೆ 30,000 ರೂಪಾಯಿ ಇಮಿಡಿಯೇಟ್ಲಿ ನಮ್ಗೆ ಅನುದಾನ ಮಾಡಿ ಇಮಿಡಿಯೇಟ್ಲಿ ಬಿಡುಗಡೆ ಮಾಡಿ ಕಳಿಸ್ಬೇಕು. ಸುಮ್ಮನೆ ಬರೋದು ಹೋಗೋದು ನೋಡೋದು ಮಾಡಬೇಡ್ರಿ. ಮಹೇಶ್ ರೈತರ ಸಂಘದ ಜಿಲ್ಲಾ ಉಪ ಕಾರ್ಯದರ್ಶಿ ರೈತರ ಸಮಸ್ಯೆಯನ್ನ ಬಿಜೆಪಿ ನಾಯಕರ ಗಮನಕ್ಕೆ ಬರುವಂತೆ ನೋಡಿಕೊಂಡ್ರು. ತಕ್ಷಣ ಇದೇ ಮಾರ್ಗವಾಗಿ ಹೋಗ್ತಿದ್ದ ಬಿವೈ ವಿಜೇಂದ್ರ ಸೇರಿದಂತೆ ಹಲವರು ಭೇಟಿ ನೀಡಿ ರೈತರ ಸಮಸ್ಯೆಗೆ ಸ್ಪಂದಿಸಿದ್ರು. ಸರ್ಕಾರ ಎಲ್ಲ ಜಿಲ್ಲಾಡಳಿತ ಬಂದು ಹೋದರು, ತಾಲೂಕದು ತಹಸೀಲ್ದಾರ್ ಸಾಹೇಬರು ಬಂದರು, ಉಸ್ತುವಾರಿ ಸಚಿವರು ಬಂದು ಹೋದರು. ಆದ್ರೆ ನಮಗೆ ಅವರು ಹೆಂಗೆ 1 ಹೆಕ್ಟರ್ಗೆ 13,000 ಪ್ರಕಾರ 1-2 ಹೆಕ್ಟರ್ ಕೊಡ್ತಾರಂತ ಒಂದು ಪಾಣಿಗೆ. ಅದು ಏನೂ ಉಪಯೋಗ ಆಗಲ್ಲ ಆ ಥರ ಕೊಟ್ಟರೆ. ನಾವು ಅವ್ರಿಗೆ ಆಗ್ರಹ ಮಾಡೋದೇನೆಂದರೆ, ಪ್ರತಿಯೊಬ್ಬ ರೈತರಿಗೆ ಅಟ್ಲೀಸ್ಟ್ ನಾವು ಖರ್ಚು ಮಾಡಿದಂಥ ದುಡ್ಡನ್ನು ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಕಳಕಳಿಗೆ ವಿನಂತಿ ಮಾಡ್ತೀವಿ. ಯಾಕಂದ್ರೆ ಈಗೆಲ್ಲ ನಾವು ರೋಸೋಗಿ ಒಬ್ಬನೂ ನಮ್ಮ ರೈತರು ಒಂದು ಮಷಿನ್ ಹಚ್ಚೋ ಪರಿಸ್ಥಿತಿ ಇಲ್ಲ. ಈಗ ಕಂಪ್ಲೀಟ್ ಏನೇನು ಹೊಲದಲ್ಲಿ ಉಳಿದಿಲ್ಲ, ಮುಂದೆ ನಾವು ಮಾಡ್ಲಿಕ್ಕೂ ಶಕ್ಯ ಇಲ್ಲ. ಆದ್ದರಿಂದ ಸರ್ಕಾರಕ್ಕೆ ಬೇಡಿಕೆ ಹೋಗೋದೇನೆಂದ್ರೆ, ದಯವಿಟ್ಟು ಪ್ರತಿಯೊಬ್ಬ 1 ಎಕರೆಗೆ ಒಬ್ಬ ರೈತರಿಗೆ 30,000 ರೂಪಾಯಿ ಆದರೂ ಅನುದಾನ ಕೊಡ್ಬೇಕಂತೇಳಿ ಕೇಳ್ಕೊಂತೀವಿ. ನ್ಯೂಸ್ 24 ಭಾರತ್, ಯಾದಗಿರಿ.